ಇಲ್ಲಿ ಅದೇನು ಮಾತಾಡ್ತೀರಾ? ಐ ವಾಂಟ್ ಟು ಕಮ್ ಬ್ಯಾಕ್ ಟು ದ CBR ಮ್ಯಾನ್. ಓ ಮೈ ಗಾಡ್, ಬಿಲ್ ಅಂತ ಹೆವಿ ಆಗಿದೆ ಗುರು. ಹಾಂ, ಗೆಸ್ ದ ಬಿಲ್. ಗೆಸ್ ಮಾಡಿಕೊಡಿ ಎಷ್ಟಾಗಿರುತ್ತೆ ಅಂತ. ನೀವು ಬಿಲ್ ಅಮೌಂಟ್ ಕೇಳಿಬಿಟ್ರೆ ಶಾಕ್ ಆಗೋಗ್ಬಿಡ್ತಾರೆ. ಒಂದು 250cc ಗಾಡಿಗೆ ನೀನು ಇಷ್ಟೊಂದು ಬಿಲ್ ಮಾಡಿಸ್ಕೊತೀಯ ಅಂತ ನಿಜವಾಗ್ಲೂ ಶಾಕ್ ಆಗ್ತೀರಾ. ಯಾಕಂದರೆ ನಾನು ಬಿಲ್ಲು ಮಾಡಿಸ್ಕೊಂಡಿದ್ದು ಎಷ್ಟು ಗೊತ್ತಾ? 11,500 ಗುರು. 11,400 ಚೇಂಜ್ ಸಮಥಿಂಗ್ ಅಷ್ಟು ಮಾಡಿಸ್ಕೊಂಡಿದ್ದೀನಿ ಬಿಲ್ಲು ಸರ್ವಿಸ್ಗೆ, ಗೊತ್ತಾ? ಬಟ್ ಅದರಲ್ಲಿ ನಾನು ಏನೇನೋ ಚೇಂಜ್ ಮಾಡಿಸಿದ್ದೀನಿ. ಲೈಕ್ ಅಕಾರ್ಡಿಂಗ್ ಟು ದ ಮ್ಯಾನ್ಯುವಲ್ ಏನೇನು ಚೇಂಜ್ ಮಾಡಿಸೋಕೋ ಅದು ಮಾಡಿಸಿದ್ದೀನಿ. ಸೊ ಅದಕ್ಕಂತಾನೆ ಅಷ್ಟೊಂದಾಗಿದ್ದು. ಯಾಕಂದರೆ ಅಕಾರ್ಡಿಂಗ್ ಟು ದ ಮ್ಯಾನ್ಯುವಲ್ 2 years ಒಂದ್ಸತಿ ಏನಪ್ಪ ಕೂಲೆಂಟ್ ಚೇಂಜ್ ಮಾಡಬೇಕು. ಆ್ಯಂಡ್ ಐ ಥಿಂಕ್ 2 years ಅಥವಾ 3 years ಒಂದ್ಸತಿ ಫ್ರಂಟ್ ಫೋರ್ಕ್ ಆಯಿಲ್ ಚೇಂಜ್ ಮಾಡಬೇಕು. ಆ್ಯಂಡ್ ಕ್ಲಚ್ ಪ್ಲೇಟ್ಸ್ ಐ ಡೋಂಟ್ ನೋ ವೈ, ಬಟ್ ಐ ಫೆಲ್ಟ್ ಒಂದು ಸ್ವಲ್ಪ ಪಿಕಪ್ ಇಶ್ಯೂ ಹಂಗೆ ಹಿಂಗೆ ಅಂತ ಏನೋ ಅನ್ನಿಸ್ತು ನನಗೂ. ಬಟ್ ನಾನು ಶ್ಯೂರ್ ಇದ್ದಲ್ಲ, ಮೇ ಬಿ ಸರ್ವಿಸ್ ಡ್ಯೂ ಬಂದೈತಲ್ಲ, ಅದಕ್ಕೇನೋ ಏನಾದರೂ ಸ್ವಲ್ಪ ಪಿಕಪ್ ಇಶ್ಯೂ ಇರ್ಬೋದು ಅಂದ್ಕೊಂಡು ನಾನು ಸುಮ್ಮನೆ ಇದ್ದೆ. ಬಟ್ ಅಲ್ಲಿ ಅವನ್ನ ಹೇಳ್ಬಿಟ್ರು ಇಲ್ಲ ಕ್ಲಚ್ ಪ್ಲೇಟ್ಸ್ ಚೇಂಜ್ ಮಾಡಿಸ್ಬೇಕು ಅಂತ. ಸೊ ಕ್ಲಚ್ ಪ್ಲೇಟ್ಸ್ ವೇರ್ ಆಲ್ಸೋ ಚೇಂಜ್ಡ್. ಆಮೇಲೆ ಇನ್ನೇನು ಮೆಕ್ಯಾನಿಕಲ್ ಸೀಲ್ ಲೈಕ್ ಐ ಟೋಲ್ಡ್. ಆಮೇಲೆ ಇನ್ನೇನಿದೆ, ಆಮೇಲೆ ಜನರಲ್ ಸರ್ವಿಸ್ ಗುರು. ಆಮೇಲೆ ರಿಯರ್ ಬ್ರೇಕ್ ಪ್ಯಾಡ್ಸ್ ಒಂದು ಚೇಂಜ್ ಮಾಡಿಸಿದೆ. ಸೊ ಇಷ್ಟೆಲ್ಲ ಸೇರಿ ಇಟ್ ಕಾಸ್ಟೆಡ್ ಮಿ ಫಾರ್ ಲೈಕ್ 11,500, 11.5. ಸೊ ನಿಮಗೆ ಪ್ರೈಸ್ ಬ್ರೇಕಪ್ ಬೇಕಂದರೆ ನಾನು ಬಿಲ್ ಸ್ಕ್ರೀನ್ಶಾಟ್ ಏನಾದರೂ ಹಾಕ್ಬಿಡ್ತೀನಿ, ನೋಡ್ಕೊಳ್ಳಿ. ಅಥವಾ ಹಂಗೆ ಮಾತಲ್ಲೂ ಹೇಳ್ತೀನಿ ನೋಡಿ. ಐ ಥಿಂಕ್ ಇಂಜಿನ್ ಆಯಿಲ್ ನಾನು ಯೂಸ್ ಮಾಡೋದು ಶೆಲ್ದು 10W40 ಅಲ್ಟ್ರಾ 1.7 ಲೀಟರ್ ಏನೋ ಯೂಸ್ ಆಗುತ್ತೆ ಈ ಗಾಡಿಗೆ. ಸೊ ದಟ್ ವಿಲ್ ಕಾಸ್ಟ್ ಅರೌಂಡ್ 1500 to 1600 rupees. ಬ್ರೇಕ್ ಪಾಡ್ಸ್ ಆರ್ ಆಲ್ಸೋ 1500 to 1600 rupees. ಆ್ಯಂಡ್ ಒನ್ ಮೋರ್ ಥಿಂಗ್, ವಾಟ್ ಇಸ್ ದಟ್, ಕ್ಲಚ್ ಪ್ಲೇಟ್ಸ್ ಆರ್ ಆಲ್ಸೋ ಲೈಕ್ 2,500 or 2,500 ಸಮಥಿಂಗ್. ಆಮೇಲೆ ಮೆಕ್ಯಾನಿಕಲ್ ಸೀಲ್ ವಾಸ್ 2,100 or ಸಮಥಿಂಗ್. ಸೊ ಬ್ರೇಕ್ ಪ್ಯಾಡ್ಸು ಹೇಳಿದೆ, ಜನರಲ್ ಸರ್ವೀಸು, ಮತ್ತು ಸಣ್ಣ ಪುಟ್ಟ ಇನ್ನು ಗಾಡಿ ವಾಶ್ ಅಂತೆ, ಚೈನ್ ಕ್ಲೀನಿಂಗು ಲೂಬ್ ಅಂತೆ, ಇನ್ನೇನಿದೆ. ಸೀನ್ರಿ ನೋಡುಗರು ಹೆಂಗಿದೆ ನಕ್ಕನ್. ಈ ಸೀನ್ರಿಗೆ ನಾನು ಬಿದ್ದೋಗ್ಬಿಟ್ಟಿದ್ದು ಆ್ಯಕ್ಚುಲಿ. ಬೆಳಗ್ಗೆ ದೊಡ್ಡಬಳ್ಳಾಪುರ ಹತ್ರ ಬರ್ತಾ ಇದ್ದೀನಿ, ರೋಡೇ ಕಾಣಿಸ್ತಿಲ್ಲ. ಏನಾಯಿತು ಏನು ದಿನ ಬರ್ತಾ ಇದ್ದೀನಿ, ಚಳಿ ಆಗ್ತಿದೆ ಬಟ್ ಅಷ್ಟೊಂದೇನಿಲ್ಲ. ಬಟ್ ಆದರೂ ಹೆಂಗೆ ನಾನು ಹೇಳೋದು, ಆರಾಮಾಗಿ ಹೋಗ್ತಾ ಇದ್ದೀನಿ, ಏನೂ ಕಾಣಿಸ್ತಿಲ್ಲ ಗುರು. ಸಡನ್ನಾಗಿ ಫಾಗು ಬಂದ್ಬಿಡೋದು. ಈ ಮೂವೀಸಲ್ಲೆಲ್ಲ ತೋರಿಸ್ತಾರೆ ನೋಡಿ, ಡ್ರೀಮ್ ವರ್ಲ್ಡು, ಹಳೇ ಕಾಲದ ಮೂವೀಸಲ್ಲಿ ಡ್ರೀಮ್ ವರ್ಲ್ಡ್ ತೋರಿಸ್ತಾರೆ ನೋಡಿ, ನೋಡಿದ್ದೀರಾ ನೀವು? ಗೊತ್ತಿಲ್ಲ ನೀವು ನೋಡಿದ್ದೀರಾ ಇಲ್ಲವೋ? ಅದು ಸ್ವಲ್ಪ ಫಾಗಿ ಎಲ್ಲ ಬಿಡ್ತಾರೆ ನೋಡಿ, ಆ ಥರ ಸೇಮ್. ಅದು ಯಾವುದೋ ಸಣ್ಣದೊಂದು ಈ ಥರ ಒಂದು ಸಣ್ಣದೊಂದು ಕೆರೆ ಇತ್ತು. ಆ ಕೆರೆ ಮೇಲೆ ಇದೈತೆ, ಫಾಗ್ ಐತೆ. ಯಪ್ಪ, ಡ್ರೀಮ್ ವರ್ಲ್ಡ್ ಗುರು. ಜಾನ್ವಿ ಕಪೂರ್ನ ಕರ್ಕೊಂಡ್ಬಂದ್ಬಿಟ್ಟಿದ್ರೆ ಇನ್ನೊಂದ್ಸತಿ ಚುಟ್ಟಮಲ್ಲೇ ಮಾಡಿಸ್ಬೋದಾಗಿತ್ತು ಅಲ್ಲಿ ಶೂಟಿಂಗು, ಹಂಗಿತ್ತು ಫಾಗು. ಸಾಕಾಗಿತ್ತು ಮಾತ್ರ. ಸೊ ಪ್ಲ್ಯಾನ್ ಏನಂದರೆ, ಇವತ್ತು ನಾನು ನಮ್ಮ ಮನೆ ದೇವ್ರನ್ನ ಏನು ಪೂಜೆ ಮಾಡ್ಸೋಕ್ಕಂತ ಹೋಗ್ತಾ ಇದ್ದೀನಿ. ಜಾಗ ಬಂದ್ಬಿಟ್ಟು ಮುಳಕ್ನೂರು ಅಂತ. ಇಟ್ ಕಮ್ಸ್ ಅರೌಂಡ್ ಕಲ್ಯಾಣದುರ್ಗ ಹತ್ರ ಆಲ್ಮೋಸ್ಟು. ಸೊ ನೀವು ಕೇಳ್ಬೋದು, ಕಲ್ಯಾಣದುರ್ಗ ಹತ್ರ ಅಂದರೆ ನೀನು ಇಲ್ಲೇನಕ್ಕೆ ಬಂದೆ ಅಂತ. ಇವನು ನಾನು ಹೇಳಿದ್ನಲ್ಲ ಗೃಹಪ್ರವೇಶಕ್ಕೆ ಬಂದಿದ್ದೆ ಅಂತ. ಸೊ ಅವನು ನಾಳೆ ಕೋಲ್ಕತ್ತಾಗೆ ಹೋಗ್ತಾವನೆ. ಅವನು ನನ್ನ ಏನು ಫ್ಲ್ಯಾಟ್ಮೇಟು ಅಲ್ಲಿ ಕೋಲ್ಕತ್ತಲ್ಲಿ. ಸೊ ಅವ್ನು ನಾಳೆ ಹೋಗ್ತಾವನೆ ಮತ್ತೆ ವಾಪಸ್ ಕೋಲ್ಕತ್ತಾಗೆ. ಸೊ ಮಾತಾಡ್ಸ್ಕೊಂಡು
ಹೋಗೋಣ ಅಂದ್ಬಿಟ್ಟು ಹಂಗೆ ಬಂದೆ ಅಷ್ಟೇ, ಇನ್ನೇನಿಲ್ಲ. ಈ ಊರುಗಳು ಹೀಗೆ ಕನ್ಫ್ಯೂಷನ್ ಅಪ್ಪ ನನಗೊಂದೊಂದು ಸತಿ ಎಲ್ಲ ಒಂದೇ ಥರ ಇರ್ತವೆ. ಇಲ್ಲೇ ಅನ್ಕೊತೀನಿ. ಇಲ್ಲೇ ಅವನು ಮಲಗಿದಾನೋ ಎದ್ದಿದಾನೋ ಗೊತ್ತೇ ಇಲ್ಲ ನನಗೆ. ನಾನು ಹೇಳಿದ್ದೆ ಬರ್ತೀನಿ ಅಂತ, ಬಟ್ ಇವಾಗ ನೋಡಬೇಕು. ಈ ಇಂಜಿನ್ ಅಂತ ಅವನ ಅಜ್ಜಿ ಈಗ ಸ್ಮೂತು. ಏನು ಇಂಜಿನ್ ಗುರು ಇದು, 300 ನಾನು ಇಂಜಿನ್ ಅಂತಿದ್ನಲ್ಲ, ಅದು ಒಂಥರ ಸೈಕ್ ಇಂಜಿನ್ ಬಿಡಿ. ಟಾರ್ಕ್ ಅದರಲ್ಲಿ ಹೆಂಗಿದೆ ಅಂದರೆ ಮತ್ತೆ ಇದ್ರಲ್ಲಿ ಟಾರ್ಕೇ ಇಲ್ಲ. ಇದ್ರಲ್ಲಿ ಟಾರ್ಕ್ ಬೇಕಂದ್ರೆ ನೀವು 4000 5000 RPM ಮೇಲೆ ತಗೊಂಡು ಹೋದ್ರ ಅವಾಗ ಇರೋದು ಮಜಾ. ಆ ಸ್ಕ್ರೀಮಿಂಗು ಹೆಂಗೆ ಬರುತ್ತೆ ಅಂದರೆ ಸ್ಕ್ರೀಮಿಂಗ್ ಸೌಂಡು ಈ ಗಾಡಿಯಲ್ಲಿ 4000 5000 RPM ಆದಮೇಲೆ ಮಜಾ ಅಂದರೆ ಅದು. ಬಟ್ ಇವಾಗ ಅದೆಲ್ಲ ಬಿಟ್ಬಿಡಿದ್ದೀನಿ ನಾನು, ಸ್ಪೀಡಾಗಿ ಓಡಿಸೋದು ಅದೆಲ್ಲ ಹೋಯ್ತು. ಅದು ಒಂದು ಟೈಮ್ ಇರುತ್ತೆ ಅಷ್ಟೇ. ಲೈಕ್ ಈ ಟೈಮು ಈ ಥರ ಹಂಗೆ ಅಂತ ಇರುತ್ತೆ ಅಷ್ಟೇ. ಏನಾ ಇದೆ ಎತ್ತೋನೋ ಇಲ್ವೋ ಅನ್ನ ನೋಡ್ಬೇಕು ಫಸ್ಟು. ಈಗ ಅತ್ತ ಎಲ್ಲ ಗೇಟ್ ಎಲ್ಲ ಹಾಕ್ಕೊಂಡಿದ್ದಾರೆ. ಅವನಿಲ್ಲ ಅಂದರೆ ಇವಾಗಿರೋ ಮಜಾ. ಯಾವ್ದು ಚೆನ್ನಾಗಿದೆ? ಇದು ಚೆನ್ನಾಗಿದೆಯಾ ಅದು ಚೆನ್ನಾಗಿದೆಯಾ? ಹಾಂ, ಸ್ಕೂಲ್ ಇಲ್ಲ ಇವತ್ತು? ಮತ್ತೆ ಎಷ್ಟೊತ್ತಿಗೆ? 7:30 ಆಯಿತು. ಎಷ್ಟೊತ್ತಿಗೆ ಇರೋದು ಸ್ಕೂಲು? ಹಾಂ, ಇದು ಕ್ಯಾಮ್ರಾ. ಯೂಟ್ಯೂಬ್ ನೋಡ್ತೀಯಾ? ಹಾಂ, ಯೂಟ್ಯೂಬಲ್ಲಿ ಹಾಕ್ತೀನಿ, ನೋಡ್ತೀಯಾ? ನೋಡು, ನಿನ್ನ ಇಬ್ಬರನ್ನೂ ಯೂಟ್ಯೂಬಲ್ಲಿ ಹಾಕ್ತೀನಿ. ಏನು ನಿನ್ನ ಹೆಸರು ಹೇಳು? ಜೀವಂತಾನೇ? ಹಾಂ. ನೀನು? ದಿಲೀಪ್. ನೀನು ಲಾಸ್ಟ್ ಟೈಮ್ ಇದ್ದಿಲ್ಲ ತಾನೇ ಇವ್ರ ಜೊತೆ ಇದ್ದ? ನಾನು ಹೇಳ್ದೆ ತಾನೆ ಬರ್ತೀನಂತ. ನಾನು ಮರ್ತೋಗ್ಬಿಟ್ಟಿದ್ದೀನಿ. ಮರ್ತೋಗ್ತೀಯ ನೀನು? ಲೇಟ್ ಬೇರೆ ಬರ್ತೀರಾ ಅಂತ. ಇಲ್ಲ ಬೇಗನೆ ಬಿಟ್ಟೆ. 5:30 ಬಿಟ್ಟೆ ನಾನು ಆಲ್ಮೋಸ್ಟ್.